ನಮಸ್ತೆ ಕರ್ನಾಟಕ ಆರೋಗ್ಯ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಔಷಧಿ ವೈದ್ಯ ಡಾಕ್ಟರ್ ಮೋಹನ್ ಕುಮಾರ್ ಎಲ್. ಇವತ್ತು ನಾನು ನಿಮಗೆ ಸ್ಕಿನ್ ಪ್ಯಾಚಸ್ ಬಗ್ಗೆ ಹೇಳ್ತೀನಿ. ಯಾವ ಸ್ಕಿನ್ ಪ್ಯಾಚಸ್ ಗೊತ್ತಾ? ವಿಟಮಿನ್ ಡಿಫಿಷಿಯನ್ಸಿ ಪ್ಯಾಚಸ್. ತುಂಬಾ ಜನ ಅನ್ಕೊಂತಾರೆ ಸ್ಕಿನ್ ಮೇಲೆ ವೈಟ್ ಪ್ಯಾಚಸ್ ಬಂತು ಅಂದ್ರೆ ಏನಪ್ಪಾ ಇದು ಪ್ಯಾಚಸ್ಸು, ಏನೋ ಸ್ಕಿನ್ ಅಲರ್ಜಿ ಆಗ್ಬಿಟ್ಟಿದೆ, ನನಗೆ ಸ್ಕಿನ್ ಏನೋ ತೊಂದರೆ ಆಗ್ಬಿಟ್ಟಿದೆ ಅಂತ. ಆದ್ರೆ ಅಲ್ಲ, ಕೆಲವೊಂದ್ಸತಿ ಬರೀ ವಿಟಮಿನ್ ಬಿ ಡಿಫಿಷಿಯನ್ಸಿಯಿಂದ ಕೂಡ ನಿಮ್ಮ ಸ್ಕಿನ್ ಮೇಲೆ ಪ್ಯಾಚಸ್ ಬರ್ಬೋದು. ಇದು ಹೇಗೆ ಅನ್ಕೊಂಡಿದ್ರ? ನೀವು ನೋಡ್ಬೋದು, ಚಿಕ್ಕ ಮಕ್ಳಿಗಾಗಿರ್ಬೋದು, ಇಲ್ಲ ಯೂಶಲಿ ಹೆಣ್ಮಕ್ಳಿಗಾಗಿರ್ಬೋದು, ಇಲ್ಲಿ ಪ್ಯಾಚಸ್ ಬರ್ತವೆ ಮುಖದ ಮೇಲೆ. ಏನಿದು ವೈಟ್ ಪ್ಯಾಚಸ್ಸು? ನಾವೇನು ಆಹಾರ ತಿಂತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ವೀಟು ಇಲ್ಲ ಹೊರಗಡೆ ಆಹಾರ ಜಾಸ್ತಿ ತಿನ್ನೋದ್ರಿಂದ ಹೊಟ್ಟೆ ಒಳಗೆ ಜಂತುಳ ಅನ್ನೋದು ಹೆಚ್ಚಾಗುತ್ತೆ. ಈ ಜಂತುಳ ಏನ್ ಮಾಡುತ್ತೆ ಗೊತ್ತಾ? ಜಂತುಳ ನಮ್ಮ ಹೊಟ್ಟೆ ಒಳಗಿನ ಕರಳೊಳಗಡೆ ಸೇರ್ಕೊಂಡು ನಾವು ತಿನ್ನೋ ಊಟನೆಲ್ಲ ಅದೇ ತಿನ್ನುತ್ತೆ. ಸೊ ನಾವು ತಗೊಳ್ಳೋ ವಿಟಮಿನ್ಸ್ ನ ಕೂಡ ಅದೇ ತಗೊಳುತ್ತೆ. ಈಗ ನಮ್ಗೆ ವಿಟಮಿನ್ ಸಿಗೋದಿಲ್ಲ. ಈ ವಿಟಮಿನ್ ಸಿಗದೇ ಇರೋ ಕಾರಣದಿಂದ ನಮ್ಮ ಬಾಡಿಲಿ ರಕ್ತ ಅನ್ನೋದು ಕಮ್ಮಿ ಆಗುತ್ತದೆ. ಆಗ ಅನೇಮಿಯಾ ಕೂಡ ಬರ್ಬೋದು. ಈ ಅನೇಮಿಯಾ ಬಂದಂತ ಸಮಯದಲ್ಲಿ ವಿಟಮಿನ್ ಬಿ ಡಿಫಿಷಿಯನ್ಸಿಯಿಂದ ನಿಮ್ಮ ಮುಖದ ಮೇಲೆ ವೈಟ್ ಪ್ಯಾಚಸ್ ಕೂಡ ಕಾಣಿಸಬಹುದು. ಈ ರೀತಿ ರಕ್ತ ಕಡಿಮೆಯಾಗಿ ನಿಮ್ಮ ಮುಖದಲ್ಲಿ ವೈಟ್ ಪ್ಯಾಚಸ್ ಇದ್ದರೆ ಹೆದರೋ ಅವಶ್ಯಕತೆ ಇಲ್ಲ. ನೀವು ವಿಟಮಿನ್ ಬಿ ಸಪ್ಲಿಮೆಂಟ್ಸ್ ಮತ್ತು ಐರನ್ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ಬೋದು. ಆದ್ರೆ ಇದನ್ನ ತಗೊಳ್ಳೋಕ್ಕೂ ಮುಂಚೆ ನೀವು ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ಸ್ನ ತಗೊಳ್ಳೋದ್ರಿಂದ ಹೊಟ್ಟೆ ಒಳಗಿರುವಂಥ ಜಂತುಳ ಸತ್ತೋಗ್ತದೆ. ಅದಾದ ನಂತರ ವಿಟಮಿನ್ B12 ಐರನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಮತ್ತೆ ರಕ್ತ ವೃದ್ಧಿ ಆಗುತ್ತೆ, ವಿಟಮಿನ್ಸ್ B12 ಡಿಫಿಷಿಯನ್ಸಿ ಕೂಡ ಕಡಿಮೆ ಆಗುತ್ತೆ. ಆದರೆ ನೆನಪಿರಲಿ ಸ್ನೇಹಿತರೆ, ಇದನ್ನ ನೀವು ತಗೊಳ್ಳೋ ಮುನ್ನ ಹತ್ತಿರದ ಡಾಕ್ಟರ್ನ ಸಂಪರ್ಕಿಸಿ ನಂತರನೇ ತಗೊಳ್ಬೇಕು. ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ನಲ್ಲಿ ಗೈಡ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಆರೋಗ್ಯ ಕರ್ನಾಟಕ.